ಟಿಇಟಿ ಪರೀಕ್ಷೆಗಾಗಿ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಪಾಠಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಲಾಗುವುದು. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ಪ್ರತಿಯೊಂದು ಪರಿಕಲ್ಪನೆಯನ್ನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ ಟಿಇಟಿ ಪರೀಕ್ಷೆಯಲ್ಲಿ ಯಾವುದೇ ಪ್ರಶ್ನೆಗಳನ್ನು ಕೇಳಿದರೂ ನಾವು ಉತ್ತರಿಸಲು ಸಿದ್ಧರಾಗಿರುತ್ತೇವೆ. ಆಮ್ಲಗಳು, ಇಂಗ್ಲಿಷಲ್ಲಿ ಆಸಿಡ್ಸ್ ಅಂತ ಕರೀತಾರೆ. ನೀರಿನಲ್ಲಿ ಕರಗಿದಾಗ H+ ಅಂದರೆ ಹೈಡ್ರೋಜನ್ ಅಯಾನ್ಸ್ ಅನ್ನು ಉತ್ಪತ್ತಿ ಮಾಡುವ ಪದಾರ್ಥಗಳನ್ನು ನಾವು ಆಮ್ಲಗಳೆಂದು ಕರೆಯುತ್ತೇವೆ. ಇದರ ಮೇಲೂ ಸಹ ಒಂದು ಪ್ರಶ್ನೆಯನ್ನು ಕೇಳಬಹುದು. ನೀರಲ್ಲಿ ಕರಗಿದಾಗ H+ ಅಯಾನ್ಸ್ ಅನ್ನು ಉತ್ಪತ್ತಿ ಮಾಡುವ ಪದಾರ್ಥಗಳು ಆಪ್ಷನ್ ಕೊಡ್ತಾರೆ. ಆಮ್ಲಗಳು, ಪ್ರತ್ಯಾಮ್ಲಗಳು, ಲವಣಗಳು ಯಾವುದು ಅಲ್ಲ ಅಂತ. ಆಗ ನಾವು ಯಾವುದಕ್ಕೆ ಟಿಕ್ ಮಾಡಬೇಕು ಹೇಳಿ? ಆಮ್ಲಗಳಿಗೆ ಟಿಕ್ ಅನ್ನು ಮಾಡಬೇಕು. ಆಮ್ಲಗಳ ಗುಣಲಕ್ಷಣಗಳು: 1. ಹುಳಿ ರುಚಿಯನ್ನು ಹೊಂದಿರುತ್ತದೆ. 2. ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತದೆ. 3. ಲೋಹಗಳೊಂದಿಗೆ ಆಮ್ಲಗಳು ವರ್ತಿಸಿದಾಗ ಹೈಡ್ರೋಜನ್ ಅನಿಲವು ಬಿಡುಗಡೆಯಾಗುತ್ತದೆ. ಗುಣಲಕ್ಷಣಗಳ ಮೇಲೂ ಸಹ ಪ್ರಶ್ನೆಗಳನ್ನು ಕೇಳಬಹುದು. ಕೆಲವೊಂದು ಆಮ್ಲಗಳ ರಾಸಾಯನಿಕ ಸೂತ್ರಗಳು: ಹೈಡ್ರೋಕ್ಲೋರಿಕ್ ಆಮ್ಲ HCl, ಇದು ನಮ್ಮ ಹೊಟ್ಟೆಯಲ್ಲಿದ್ದು ಜೀರ್ಣಕ್ರಿಯೆಗೆ ನೆರವಾಗುತ್ತದೆ. ಸಲ್ಫ್ಯೂರಿಕ್ ಆಮ್ಲ H2SO4, ಬ್ಯಾಟರಿಯಲ್ಲಿ ಬಳಸುತ್ತಾರೆ. ಸಿಟ್ರಿಕ್ ಆಮ್ಲ C6H8O7, ನಿಂಬೆಹಣ್ಣು, ಕಿತ್ತಳೆ ಹಣ್ಣುಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಅಸಿಟಿಕ್ ಆಮ್ಲ CH3COOH, ಇದನ್ನು ವಿನೆಗರಲ್ಲಿ ನಾವು ನೋಡಬಹುದು. ಹೊಂದಿಸಿ ಬರೆಯಿರಿ ಪ್ರಶ್ನೆಯಲ್ಲಿ ಇದನ್ನು ಕೇಳಬಹುದು. ಒಂದು ಕಡೆ ಆಮ್ಲಗಳು, ಇನ್ನೊಂದು ಕಡೆ ರಾಸಾಯನಿಕ ಸೂತ್ರ, ಅಥವಾ ಒಂದು ಕಡೆ ಆಮ್ಲಗಳು ಮತ್ತು ಇನ್ನೊಂದರಲ್ಲಿ ಅದರ ಉಪಯೋಗಗಳು. ಈ ರೀತಿಯಾಗಿ ಪ್ರಶ್ನೆಯನ್ನು ಕೇಳಬಹುದು. ನೆಕ್ಸ್ಟ್, ಪ್ರತ್ಯಾಮ್ಲಗಳು, ಇಂಗ್ಲಿಷ್ನಲ್ಲಿ ಬೇಸಸ್ ಅಂತ ಕರೆಯುತ್ತಾರೆ. ನೀರಿನಲ್ಲಿ ಕರಗಿದಾಗ OH- ಅಂದರೆ ಹೈಡ್ರಾಕ್ಸೈಡ್ ಅಯಾನ್ಸ್ ಅನ್ನು ಉತ್ಪತ್ತಿ ಮಾಡುವ ಪದಾರ್ಥಗಳನ್ನು ಪ್ರತ್ಯಾಮ್ಲಗಳು ಅಂತ ನಾವು ಕರೆಯುತ್ತೇವೆ. ಪ್ರತ್ಯಾಮ್ಲಗಳ ಗುಣಲಕ್ಷಣಗಳು: 1. ಕಹಿ ರುಚಿಯನ್ನು ಹೊಂದಿರುತ್ತದೆ. ಯಾವುದೇ ಪ್ರತ್ಯಾಮ್ಲೀಯ ವಸ್ತುಗಳನ್ನು ಕೈಗೆ ತಾಕಿದರೆ ನುಣುಪಾದ ಅನುಭವ ಉಂಟಾಗುತ್ತದೆ. ಸಾಫ್ಟ್ ಆಗಿರುತ್ತದೆ. ಉದಾಹರಣೆಗೆ ಸೋಪು, ಈ ಥರ ಎಲ್ಲ ವಸ್ತುಗಳು. ನೆಕ್ಸ್ಟ್, ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಪರಿವರ್ತಿಸುತ್ತದೆ. ಕೆಲವೊಂದು ಪ್ರತ್ಯಾಮ್ಲೀಯಗಳ ರಾಸಾಯನಿಕ ಸೂತ್ರ ಮತ್ತು ಉಪಯೋಗ: ಸೋಡಿಯಂ ಹೈಡ್ರಾಕ್ಸೈಡ್ NaOH, ಸಾಬೂನು ತಯಾರಿಕೆ, ಡಿಟರ್ಜೆಂಟ್ ತಯಾರಿಕೆಯಲ್ಲಿ ಬಳಸುತ್ತಾರೆ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸುಣ್ಣದ ತಿಳಿನೀರು ಮತ್ತು ಕಟ್ಟಡಗಳಲ್ಲಿ ಇದನ್ನು ಹೆಚ್ಚಾಗಿ ಬಳಸುತ್ತಾರೆ. ನೆಕ್ಸ್ಟ್, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ MgOH². ನಮ್ಮ ದೇಹದಲ್ಲಿ ಆಮ್ಲದ ಪ್ರಮಾಣವನ್ನು ಹೆಚ್ಚಾದಾಗ ಈ ಮೆಗ್ನೀಷಿಯಂ ಹೈಡ್ರಾಕ್ಸೈಡನ್ನು ಹೊಂದಿರುವಂಥ ಔಷಧಿಗಳನ್ನು ನಾವು ತೆಗೆದುಕೊಳ್ಳುತ್ತೇವೆ. ಅಲ್ಲಿ ಅದನ್ನು ಬಳಕೆ ಮಾಡುತ್ತಾರೆ. ನೆಕ್ಸ್ಟ್, ಲವಣಗಳು ಸಾಲ್ಟ್ಸ್ ಅಂತ ಕರೀತಾರೆ. ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಸೇರಿದಾಗ ಲವಣ ಮತ್ತು ನೀರು ಉತ್ಪತ್ತಿಯಾಗುತ್ತದೆ. ಇದನ್ನು ತಟಸ್ಥೀಕರಣ ಎಂದು ಕರೆಯುತ್ತಾರೆ. HCl ಮತ್ತು NaOH ಸೇರಿದಾಗ NaCl, ಲವಣ, ಮತ್ತು ನೀರು H2O ಉತ್ಪತ್ತಿಯಾಗುತ್ತದೆ. ಗುಣಲಕ್ಷಣ ಅಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲ ಸೇರಿದರೆ ಲವಣ ಉಂಟಾಗುತ್ತದೆ ಅಂತ ಅರ್ಥ. ಕೆಲವೊಂದು ಲವಣಗಳ ರಾಸಾಯನಿಕ ಸೂತ್ರ: ಸೋಡಿಯಂ ಕ್ಲೋರೈಡ್ NaCl, ಸಾಮಾನ್ಯವಾಗಿ ಮನೆಯಲ್ಲಿ ಬಳಸುವಂಥ ಅಡುಗೆಯ ಉಪ್ಪು. ಸೋಡಿಯಂ ಕಾರ್ಬೊನೇಟ್ Na2CO3, ವಾಷಿಂಗ್ ಸೋಡಾ ಅಂದರೆ ಬಟ್ಟೆ ತೊಳೆಯಲು ಬಳಸುತ್ತೇವೆ. ಸೋಡಿಯಂ ಬೈಕಾರ್ಬೊನೇಟ್, ಇದನ್ನು ಬೇಕಿಂಗ್ ಸೋಡಾ ಅಂತ ಕರೆಯುತ್ತೇವೆ. NaHCO3, ಕೇಕ್ ತಯಾರಿಸಿಕೆಯಲ್ಲಿ ಬೇಕರಿಗಳಲ್ಲಿ ಹೆಚ್ಚಾಗಿ ಬಳಸುತ್ತಾರೆ. ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ತಿಳಿಸಲಾಗುವುದು. ವಿಡಿಯೋವನ್ನು ವೀಕ್ಷಿಸಿದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.